ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅದು ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಮೊದಲನೇ ಹಬ್ಬ ಆದಂತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ನಿಮ್ಗೊಂದು ಮಾತು ಹೇಳೋದು, ಇವತ್ತು ಈ ಒಂದು ದಿನ ಒಂದು ಹೊಸ ಹಬ್ಬದ ಹಿಂದಿನ ದಿನ ಅಂತ ಹೇಳ್ಬೋದು. ಇವತ್ತು ಸೋಮವಾರ, ನಾಳೆ ಮಂಗಳವಾರ 14ನೇ ತಾರೀಕು ಸಂಕ್ರಾಂತಿ ಹಬ್ಬ. ಇದು ಹೊಸ ವರ್ಷದಲ್ಲಿ ಬರ್ತಕ್ಕಂಥ ಮೊದಲನೇ ಹಬ್ಬ. ಇದು ಎಲ್ರಿಗೂ ತುಂಬ ಗ್ರ್ಯಾಂಡ್ ಹಬ್ಬ ಆಗಿರ್ತದೆ. ಮತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಪ್ರೀತಿಯಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫುಲ್ ವೀಡಿಯೋನ ನೋಡಿ. ಮತ್ತು ಇನ್ನೊಂದು, ಆಲ್ರೆಡಿ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೀವು ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾಮೂಲಿ ಈ ಕಡೆ ಮಿಡಲ್ ಚಿಕ್ಕದಲ್ಲ ಉದ್ದನೇ ಇರಲಿ, ಏನಿಲ್ಲ ಅದೇ ಮಚ್ಚೆ ಅಷ್ಟಿರಲಿ. ಮತ್ತು ಇದು ಸ್ಟ್ರೈಟ್ ಮಾಮೂಲಿ. ಬೈಕ್ ಸರ್ವಿಸ್ ಕೊಟ್ಟಿಲ್ಲ. ಏನಾದ್ರು ಬೇಕಾ ಮನೆಗೆ ಹೇಳಿ ನೋಡಿ. ಊರಿಂದ ಕಪ್ ತಗೊಂಡಿದ್ದೆ ಬೆಳಿಗ್ಗೆ, ನಮ್ದೇ ಜಮೀನ್ದು. ಬೆಳಿಗ್ಗೆ ತಗೊಂಬಂದ ಕಾಯ್ಸ ಜಮೀನಿಂದಾನೆ ಕಪ್ ತರೋದು. ಅದೇನೋ ಒಂಥರ ನಾವು ಬೆಳೆದಿರೋದಲ್ವಾ, ಅದಕ್ಕೋಸ್ಕರನೇ ಹೋಗ್ತೀನಿ ಊರಿಗೆ. ಏನು ಕೆಲಸ ಇಲ್ಲ ಅಂದ್ರು ಅದಕ್ಕೋಸ್ಕರನೇ ಹೋಗಿ ಒಂದು 8-10 ಜಲ ಕಟ್ ಮಾಡ್ಕೊಂಡು ತಿನ್ನಕ್ ಒಂದು 4-5 ಜಲ. ತಿನ್ನಲ್ಲ ಯಾರು, ನಾನೇ ಹೊಸಿ ತಿಂತಿದ್ದವನಿ, ತಿನ್ನಲ್ಲ. ಈಗ ಅದ್ರ ಟೇಸ್ಟು ತಿನ್ನೋರಿಗೆ ಗೊತ್ತು. ಬೆಳಿಗ್ಗೆ ಹೊತ್ತು ಎದ್ದು ಈ ಇದೈತಲ್ಲ ಬೇವಿನ ಕಡ್ಡಿ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಈ ಬೇವಿನ ಕಡ್ಡಿಲಿ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಅಲ್ತಿಕ್ಬಿಟ್ಟು ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಒಂದೆರಡು ಸ್ವಲ್ಪ ನೀರು ಕುಡ್ಕೊಂಡು ಒಂದು ಜಲ್ಲೆಯಲ್ಲಿ ಅರ್ಧ ಜಲ್ಲೆ ಕಪ್ ತಿನ್ಬೇಕು. ಅದು ಏನಂದ್ರೆ ಬೆಳಿಗ್ಗೆ ಟಿಫನ್ ಬೇಡ ನಿಮ್ಗೆ, ಬೆಳಿಗ್ಗೆ ಟಿಫನ್ ಬೇಡ, ಮಧ್ಯಾಹ್ನ ಊಟ ತಿನ್ಬೇಕು, ಸಖತ್ತಾಗಿರುತ್ತ.
ನಾವು ತಿಂದಿದೀವಿ, ಸಾಕಾತ ತಿಂದಿದೀವಿ. ಹ್ಮ್. ಅಂದ್ರೆ ಏನು ಸೀಳ್ಕೊಂಡ್ ಗಿಳ್ಕೊಂಡ್ ಏನಿಲ್ಲ, ಹಂಗೆ ನ್ಯಾಚುರಲ್ ಆಗಿ. ಹೌದು. ಇವಾಗೆಲ್ಲ ಎಲ್ಲಿ ಎಲ್ಲ ಒಂಥರ ಟ್ರೆಂಡ್ ಆಗೋಯ್ತು. ಈಗ ಅದನ್ನೇ ಬೆಂಗಳೂರಲ್ಲಿ ಮಾರ್ತಾವ್ರೆ, ಕಟ್ ಮಾಡಿ ಪೀಸ್ ಮಾಡಿಕೊಟ್ರೆ ಹೌದು. ಕಪ್ಪಿನಂದೇ ಮಾರ್ತಾವ್ರೆ. ಎಷ್ಟು ಗೊತ್ತಾ? 40 ರೂಪಾಯಿ. ಅಯ್ಯೋ, ನಾನು ಒಂದ್ಸರಿ ನೋಡ್ಬಿಟ್ಟು ಒಂದ್ ಜಲೆ ಕಬ್ಬು ಮುರ್ಕೊಂಡು ನಾವು ನಿಜವಾಗ್ಲೂ ಹೆಂಗ್ ತಿಂತೀವಿ ಅಂದ್ರೆ ಅದು ತಿಂದ್ಮೇಲೆ ಊಟ ಕಳ್ಸಲ್ಲ. ಹೌದು. ಯಾರಿಗೂ ಆಯ್ತರ ಟೈಮ್ ಇಲ್ಲ ಈಗ. ಮುಂಚೆದು. ನಾನು ಎಲ್ಲಾ ತರ ಎಂಜಾಯ್ ಮಾಡ್ತೀನಿ ಅದೀಶ್, ನಾನು ಮಾತ್ರ ಯಾವ್ದು ಬಿಟ್ಟಿಲ್ಲ. ಯಾವ ಯಾಕಂದ್ರೆ ಹಳೆದನ್ನ ಯಾವ್ದನ್ನು ಬಿಡಕ. ಊರಿಂದನೇ ಅಪ್ ಅಂಡ್ ಡೌನ್ ಮಾಡೋಣ, ಊರಲ್ಲೇ ಇರೋಣ ಆರಾಮಾಗಿ. ಅಚ್ಚುಕಟ್ಟಾಗಿ ಒಂದ 2 ಕುಂಟೆಗ ತೋಟದ ಹತ್ರ ಫ್ರೀ ಮಾಡ್ಕೊಂಡ್ಬಿಟ್ರೆ ಜಾಗನ, ಸುತ್ತ ಜಮೀನ್ ಇರ್ಬೇಕು, ಸುತ್ತ ಫಸ್ಲ್ ಇರ್ಬೇಕು, ಮಧ್ಯದಲ್ಲಿ ಮನೆ ಇರ್ಬೇಕು. ಹೌದು. ಬೀಜ ಶಾರ್ಟ್ ಮಾಡೋದು ಮೀಡಿಯಂ ಇರೋದು. ಮಾಮೂಲಿ ಲೆಂತ್ ಇರ್ಲಿ, Okay. ಇದನ್ನ ಮಾಮೂಲಿ ಸ್ಟ್ರೈಟ್ ಮಾಡಿದ್ರು, ಥಿಕ್ನೆಸ್ ಇರ್ಲಿ. ಇದು ಸ್ಟ್ರೈಟ್ ಬರ್ಲಿ. ನಾನು ಆ ಥರ ಲೈಫ್ ಇಷ್ಟಪಡ್ತೀನಿ ನಿಜವಾಗ್ಲೂ. ಒಂಥರ ಚೆನ್ನಾಗಿರ್ತದೆ. ಸುತ್ತ ಫಸ್ಲಿರ್ಬೇಕು, ಫುಲ್ಲು ಮಧ್ಯದಲ್ಲಿ ಮನೆ ಇರಬೇಕು. ಆ ಮನೆಗೆ ಹೋಗೋಷ್ಟು, ಒಂದು ಸ್ಕೂಟರ್ ಕಾರ್ಗೆ ಹೋಗೋಷ್ಟು ಒಂದು ರೋಡ್ ಇಟ್ಕೋಬೇಕಷ್ಟೆ. ಒಂದು ಯೂಟರ್ನ್ ಮಾಡ್ಕೊಂಡು ಬರೋ ಥರ ಮನೆ ಹತ್ರ ಒಂದು ಯೂಟರ್ನ್ ಮಾಡ್ಕೊಂಡು ವಾಪಸ್ ಬಂದು ಮೇನ್ ಪುನಃ ರೋಡ್ಗೆ ಬರಬೇಕು. ಗನ್ಗೆ ಅಪ್ಲೈ ಮಾಡ್ಕೊಬಿಟ್ರೆ ತೋಟದಲ್ಲೆಲ್ಲ ಇರ್ತೀನಿ ಅಂದ್ರೆ ಗನ್ ಬೇಕೇ ಬೇಕು. ಅಂದ್ರೆ ನಮ್ಮ ಹತ್ರ ಏರ್ ಗನ್ ಬೇರೆ ಇಟ್ಕೊಬೇಕು, ಬುಲೆಟ್ ಗನ್ ಬೇರೆ ಇಟ್ಕೊಬೇಕು.
ಏರ್ ಗನ್ ಏನಪ್ಪ ಅಂದ್ರೆ ಪ್ರಾಣಿಗಳನ್ನ ಓಡ್ಸಕ್ಕಷ್ಟೇ, ಹೊಡೆಯಂಗಿಲ್ಲ, ಡೈರೆಕ್ಟ್ ಶೂಟ್ ಮಾಡಂಗಿಲ್ಲ ಅವಕ್ಕೆ. ಸುಮ್ಮನೆ ಪ್ರಾಣಿಗಳಿಗೆ ಒಂದು ಆ ಕಡೆ ಇದು ಮಾಡಿ ಓಡ್ಸಾರಷ್ಟೇ. ಈ ನಾರ್ಮಲ್ ಗನ್ ಇದೆಯಲ್ಲ, ಬುಲೆಟ್ ಗನ್ನು, ಅದು ಲೈಫ್ ಸೆಕ್ಯೂರಿಟಿ ಅದು. ಇನ್ನೇನು ಲೈಫ್ ಎಂಜಾಯ್ ಮಾಡಿದೆ, ಇನ್ನೇನು ಮಾಡ್ತೀರ ಅಲ್ಲಿ? ನಾವೇನೋ ತಗೊಂಡೋಗ್ತೀವಿ ಹೋಗ್ತಾರೆ. ಎಷ್ಟೇ ಸಂಪಾದನೆ ಮಾಡಿದ್ರು ಸಗಲ ಸಿಂಗಲ್ ಸೇಲ್ ಸಾಕ? ಸಾಕು ರಿಮೋಟ್ ಮಾಡಿದ್ರಲ್ಲ ನೀಟಾಗಿ ಹೋಗಿದೆ. ಸ್ವಲ್ಪ ಈ ಕಡೆ ಸೈಡ್ ಇದು ಮಾಡ್ಬಿಟ್ಟಿದ್ದೀವಿ, ಸ್ವಲ್ಪ ಇದ್ದ ಏನಿನ್ನ ಕಟಿಂಗ್ ಬಂದಿಲ್ಲ ಅಷ್ಟು.